ಮಡಿವಾಳೇಶ್ವರ ತೊಟ್ಟಿಲು ಕಾರ್ಯಕ್ರಮ ಕೂಡ ಬಹಳ ಸಂಭ್ರಮದಿಂದ ನಮ್ಮ ಸಿದ್ದಬಸವ ಸ್ವಾಮೀಜಿಯವರು ನಡೆಸಿಕೊಟ್ರು. ಆದರೆ ಇವತ್ತು ವಾರ ಕಳೆದು ಗುರುವಾರ ರವಿವಾರ ಅಲ್ಲದ ದಿನವೂ ಕೂಡ ನೀವು ಇಷ್ಟೊಂದು ಜನ ಭಕ್ತಿ ಸಂಪರ್ಕಗಳು ಬಂದು ಪುರಾಣದ ಪುಣ್ಯ ಶ್ರವಣದಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನು ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗ್ತದೆ, ಅಷ್ಟೇ ಸಂತೋಷ ಆಗ್ತದೆ. ನೋಡ್ರಿ, ಇವತ್ತೊಂದು ಬಹಳ ಪರ್ವಕಾಲ. ಯಾವುದು ಪರ್ವಕಾಲ ಆಗ್ತದೆ? ಕಡಕೋಳ ಮಡಿವಾಳಪ್ಪನವರ ಜೀವನದಲ್ಲಿ ಒಂದು ಪರ್ವಕಾಲ. ಎಂಥ ಸುಂದರವಾದಂತಹ ಸಂದರ್ಭ, ಘಟನೆ ನೋಡಿ. ಒಂದು ಬೈಗುಳವನ್ನ ಒಂದು ಆಧ್ಯಾತ್ಮಿಕದ ಹಾಡಾಗಿ ರಚನೆ ಮಾಡಿದಂತಹ ಕವಿತ್ರಿ, ಆಶು ಕವಿತ್ರಿ ಅಂತಂದ್ರೆ ಕಡಕೋಳ ಮಡಿವಾಳೇಶ್ವರ ತಾಯಿ ಗಂಗಮ್ಮನವರು. ನೋಡ್ರಿ, ಅವರಿಂದ ಅವಾಗಲೇ ಯಾರೋ ಬೇದರು ಅಂತ ತಿಳ್ಕೊಂಡು ಆ ಬೇಗಳನ್ನ ಹಿಡ್ಕೊಂಡು ಒಂದು ಕವಿತೆಯನ್ನ ರಚಿಸಿ ಅದರಲ್ಲಿ ಆಧ್ಯಾತ್ಮದ ಜೀವನ ತುಂಬಬೇಕಾದ್ರೆ ಆ ತಾಯಿಯಲ್ಲಿ ಎಂಥ ಒಂದು ಶಕ್ತಿ ಇರಬೇಕು, ಎಂಥ ಪವಿತ್ರ ಶಕ್ತಿ ಇರಬೇಕು. ಹೇಳ್ತಾರೆ, ವಸ್ತುದ ಮೇಲೆ ಇಟ್ಟಿರ್ತಕ್ಕಂಥ ದೀಪ ವಸ್ತ್ರದ ಹೊರಗೂ ಬೆಳಕು ಕೊಡ್ತದ, ವಸ್ತ್ರದ ಒಳಗೂ ಬೆಳಕು ಕೊಡ್ತದೆ. ಹಾಗೆ ಆಧ್ಯಾತ್ಮದ ಸಂಸ್ಕಾರದಿಂದ ಒಂದು ಮಠದಲ್ಲಿ ಉಳಿದುಕೊಂಡು ಆಧ್ಯಾತ್ಮಿಕ ಸಂಸ್ಕಾರವನ್ನು ಪಡೆದುಕೊಂಡಿರ್ತಕ್ಕಂಥ ತಾಯಿ ಗಂಗಮ್ಮನವರು ಬರೀ ಮನೆ ಬೆಳೆದತಕ್ಕಂಥ ಹೆಣ್ಣುಮಗಳಿಗೆಲ್ಲ ಹೊರಗಿನ ಆಧ್ಯಾತ್ಮಿಕ ಪ್ರಪಂಚವನ್ನು ಕೂಡ ಬೆಳೆತಕ್ಕಂಥ ಮಹಾ ತಾಯಿಯಾಗಿತ್ತು. ಅದಕ್ಕಾಗಿ ಕಡಕೋಳ ಮಡಿವಾಳಪ್ಪನವರ ಒಂದು ಒಂದು ವ್ಯಕ್ತಿತ್ವ ಅನಾವರಣಗೊಳ್ಳಕ್ಕೆ ಜಗತ್ತು ಸಾಧ್ಯ ಆಯಿತು ಅಂತ ಹೇಳಿದ್ರೆ ತಪ್ಪಾಗಿದೆ. ತಾಯಿಯಾದವರು ಹಿಂಗೇ ಇರಬೇಕು, ಮಾತಿಗರಾದವರು ಹೀಗೆ ಇರಬೇಕು. ಮೊನ್ನೆ ಶಿವಾಜಿ ಉದಾಹರಣೆಯನ್ನು ಕೊಟ್ಟರು. ಇವತ್ತು ನೋಡ್ರಿ, ಒಂದು ಸಂದರ್ಭ ನೆನಪಾಗ್ತದೆ. ಒಂದು ಹುಡುಗನಿಗೆ ಶಾಲೆ ಮಾಸ್ಟರ್ಗಳು, ಸರ್ಗಳು, ಮೇಡಮ್ಗಳು ಒಂದು ಹುಡುಗನ ಕೈ ಒಳಗೆ ಒಂದು ಚಿಕ್ಕಿ ಕೊಟ್ಟು ಮನೆಗೆ ಕಳಿಸ್ತಾರೆ. ಹುಡುಗನ ಕೈ ಒಳಗೆ ಚಿಕ್ಕಿ ಕೊಟ್ಟು ಮನೆಗೆ ಕಳಿಸ್ತಾರೆ. ನಿಮ್ಮ ಅಮ್ಮಗೂ ಕೊಡಪ್ಪ, ಆ ಮಗುವಿನ ತಂದೆಯಾಗಿದೆ ತಾಯಿ ಹತ್ರ, ಈ ಚಿಕ್ಕಿ ಹೋಗಿ ನಿಮ್ಮ ಅಮ್ಮ ಕೊಡುವ ಅಂತ ತಿಳ್ಕೊಂಡು ಕೊಟ್ಟು ಕಳಿಸ್ತಾರೆ. ಆ ಚಿಕ್ಕಿ ತಂದು ತನ್ನ ತಾಯಿ ಕೈಯಾಗಿ ಕೊಟ್ಟಾಗ ತಾಯಿ ಸ್ವಲ್ಪ ಗಾಬರ ಆಗ್ತದ, ಬೇಸರ ಆಗ್ತದ, ನೋವಾಗ್ತದೆ. ಚಿಕ್ಕಿ ನೋಡಿ ಆ ಹುಡುಗ ಕೇಳ್ತಾರೆ. ಆ ಹುಡುಗ ಕೇಳ್ತಾನಪ್ಪ, ಅಮ್ಮ ಏನ್ ಕೊಡ್ತಿದ್ದಾರೆ ನಮ್ಮ ಸರ್, ನಮ್ಮ ಮೇಡಮ್ ಏನ್ ಕೊಡ್ತಿದ್ದಾರೆ ಅಂತ ಕೊಂಡು ಕೇಳಿದಾಗ, ಏನಿಲ್ಲಪ್ಪ, ನೀವು ಬಹಳ ದೊಡ್ಡ ಪ್ರತಿಭಾವಂತ ವಿದ್ಯಾರ್ಥಿ, ಪ್ರೋಗ್ರೆಸ್ ಕಾರ್ಡ್ ಅಂತ ಕೊಟ್ಟು ಕಳಿಸ್ತಾರೆ ನೋಡಿ, ಪ್ರೋಗ್ರೆಸ್ ಕಾರ್ಡ್ ಅಂತ ಹೇಳಿ, ನೀನು ಬಹಳ ದೊಡ್ಡ ಪ್ರತಿಭಾವಂತ ವಿದ್ಯಾರ್ಥಿ ಅಂತ ನಿನಗೆ ಪಾಠ ಹೇಳಕ್ಕೆ ಆ ಶಾಲೆಗಳಿಗೆ ಸರ್ಗಳಿಗೆ ಮೇಡಮ್ಗಳಿಗೆ ಸಾಧ್ಯ ಆಗ್ತದೆ ಅಂತ, ನೀನು ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ಅಂತ, ಅದಕ್ಕೆ ನಿಮ್ಮ ಹುಡುಗರಿಗೆ ಪಾಠ ಹೇಳಕ್ಕೆ ಸಾಧ್ಯ ಆಗ್ತಿಲ್ಲ, ನೀವು ನಿಮ್ಮ ಮಗುನನ್ನು ಇನ್ನೊಂದು ಶಾಲೆಗೆ ಸೇರಿಸಿ ಅಥವಾ ನೀವೇ ಪಾಠ ಕಲಿಸಿ ಅಂತ ತಿಳ್ಕೊಂಡು ಆ ತಾಯಿ ಹೇಳಿದ ನಂತರ ಆ ತಾಯಿ ಆಕೆ ಸ್ವಲ್ಪ ನೋವಾಗುತ್ತೆ. ಯಾವ್ದಾದ್ರು ತೋರ್ಪಡಿಸ್ಕೊಡದೆ, ನೀ ಏನು ಚಿಂತೆ ಮಾಡಬೇಡ, ಮೊನ್ನೆ ನಿನಗೆ ಯಾವಾಗ ಶಾಲೆಯಿಂದ ಮನೆಗೆ ನೀನು ಪಾಠ ಹೇಳಕ್ಕಾಗಂಗಿಲ್ಲ ಅಂತ ತಿಳ್ಕೊಂಡು ಹೊರಗೆ ಕಳಿಸಿರಲ್ಲ, ನಾನು ನಿಮಗೆ ಗುರುವಾಗಿ ಪಾಠ ಹೇಳ್ತೀನಿ ಅಂತ ಹೇಳ್ಕೊಂಡು ನೋಡ್ರಿ, ಗಂಗಮ್ಮ ತಾಯಿ ಅಂತೇನೆ ನಾನು ಪಾಠ ಹೇಳ್ತೀನಿ ಅಂತ ಹೇಳ್ಕೊಂಡು ಆಕೆ ಅವತ್ತಿನಿಂದಲೇ ಆ ಮಗುವಿಗೆ ಪಾಠ ಸಂಸ್ಕಾರ ಎಲ್ಲ ಶುರು ಮಾಡ್ತಾರೆ, ಪಾಠ ಕಲಿಸ ಶುರು ಮಾಡ್ತಾರೆ. ಆ ಮಗು ಮುಂದೆ ಬೆಳೆದು ದೊಡ್ಡವಾಗ್ತಾನೆ, ದೊಡ್ಡ ಆಫೀಸರ್ ಆಗ್ತಾನೆ. ಅಷ್ಟೇ ಅಲ್ಲ, ಒಂದು ದೇಶದ ಅಧ್ಯಕ್ಷ ಅನ್ನುವಂಥ ಮಟ್ಟಿಗೆ ಒಂದು ಕ್ಷೇತ್ರದಲ್ಲಿ ಆತ ಬೆಳೀತಾನೆ. ಬಹಳ ದಿವಸ ಮ್ಯಾಗ, ಅವನಿಗೆ ವಯಸ್ಸಾದ ಮ್ಯಾಗ, ಆ ಹುಡುಗ ವಯಸ್ಸಾದ ಮ್ಯಾಗ ಒಂದು ದಿವಸ ಅವನಿಗೆ ಅವ್ರ ಅಮ್ಮನ ಡಬ್ಬಿ ನೋಡ್ಬೇಕನ್ನಂಗಾಗ್ತದೆ, ಭೇಟಿ ಡಬ್ಬಿ ನೋಡ್ಬೇಕನ್ನಂಗಾಗ್ತದೆ. ಆ ಹುಡುಗ ಅವ್ರ ಅಮ್ಮನ ಭೇಟಿ ಅಷ್ಟೇ ಇಟ್ಟಿರ್ತಾರೆ, ಹುಡುಗರಂಗೆಲ್ಲ ಇವರಿಗೆ ವಯಸ್ಸಾಗಿ ಮುಗಿಕಾಲ ಬಂದಿರ್ತಾನೆ. ಆ ಡಬ್ಬಿ ಹೊಡೆದು ನೋಡ್ತಾನೆ, ಅದ್ರೊಳಗೆ ಏನು ಬಂದಿತ್ತು ಅಂತ ನೋಡಿ ಕೇಳಿದ್ರೆ, ನಿಮ್ಮ ಮಗ ಹಸಿ ದಂಡನ ನಮ್ಮ ಶಾಲೆಗೆ ಇಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅವ್ರು ಸುದ್ದಿ ಕೊಟ್ಟು ಮನೆ ಕಳಿಸಿರ್ತಾರೆ. ಆದ್ರೆ ಆ ತಾಯಿ ನೋಡಿ ಎಷ್ಟು ಜಾಣೆ ಅಂತಂದ್ರೆ, ಮಗನಿಗೆ ಬೇಕಿಲ್ಲ, ನೀನ್ ದಂಡ ನಿಮ್ ಶಾಲೆಯಿಂದ ಹೊರಗಿನವ್ರು ನಮ್ಮಂತ ಸಾಮಾನ್ಯ ಜನ ಆಗಿದ್ದೀವಿ ಅಂತಂದ್ರೆ ನೀನ್ ದಾಟಿ ನಿನ್ ಶಾಲೆಯಿಂದ ಹೊರಗಾಕ ನೋಡು, ನಿನ್ ತರ ಮಗನಿಗೆ ಬೇಕಿಲ್ಲ. ಆದ್ರೆ ಆ ತಾಯಿ ಬೇಕಿಲ್ಲ, ಆ ಚಿಕ್ಕಿ
ಆ ಪಿಕ್ಚರ್ ನೋಡಿದಾಗ ನಿಮ್ಮ ಮಗ ಗಂಡನ ನಮ್ಮ ಶಾಲೆಗೆ ಭಾಳ ಹುಷಾರ ವಿದ್ಯಾರ್ಥಿಗಳಾದ್ರೆ ನಿಮ್ಮ ಮಗನಿಗೆ ಕಳ್ಸೋಕ್ಕಾಗಲ್ಲ, ಅದಕ್ಕೆ ಮನೆಗೆ ಚಿಟ್ಟಿ ಕೊಟ್ಟು ಕಳಿಸಿರ್ತಾರೆ. ಅಂತಹ ಹುಡುಗರನ್ನ ವಿದ್ಯಾವಂತರನ್ನಾಗಿ ಮಾಡಿ ದೊಡ್ಡ ವಿಜ್ಞಾನಿಯನ್ನಾಗಿ ಮಾಡ್ತಾರೆ ಆ ತಾಯಿ. ಅವನೇ ಆಲ್ಬರ್ಟ್ ಐನ್ಸ್ಟೀನ್ ಅಂತ ವಿಜ್ಞಾನಿಯಾಗಿ ಆತ ಬರೀತಾರೆ. ಮುಂದೆ ಸಂಸ್ಕಾರದ ಫಲ ಮನೆಯೇ ಮೊದಲು ಪಾಠಶಾಲೆಗೆ ತಾಯಿ ತಾನೇ ಮೊದಲ ಗುರು ಅಂತ ಹೇಳ್ತಾರಲ್ಲ, ಮನೆ ಮೊದಲ ಪಾಠಶಾಲೆ ತಾಯಿ ಗುರು. ಅದಕ್ಕೆ ಮಾತೃದೇವೋ ಅಂತ ತಿಳ್ಕೊಂಡು ನಮ್ಮ ಉಪನಿಷತ್ಕಾರ ಮೊದಲಿಗೆ ಮಾತೃಗೆ ವಂದನೆಯನ್ನು ಕಲಿಸಿದ್ದಾರೆ. ಅಂತ ಮಾತೃದೇವತೆ ಗಂಗಮ್ಮ ತಾಯಿ ತನ್ನ ಮಗನಿಗೆ ಉತ್ತಮವಾದಂತಹ ಸಂಸ್ಕಾರವನ್ನು ಕೊಟ್ಟು ಮಗನನ್ನು ಬೆಳೆಸ್ತಾರೆ. ನೋಡಿ, ಇವತ್ತು ವಿದ್ಯೆ ಕಲಿಸೋದು, ಮಕ್ಕಳನ್ನು ಬೆಳೆಸೋದು ಅಂತ ಸಾಮಾನ್ಯವಾದಂಥ ಸಂಗತಿ ಅಲ್ಲ. ಇವತ್ತಿನ ಕಾಲದ ವಿದ್ಯೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತಂದ್ರೆ, ಒಬ್ಬ ಕವಿ ಸೂರಟ್ ಅಶ್ವಥ್ ಅಂತಕ್ಕಂಥ ಕವಿ ಒಂದು ಕವಿತೆಯನ್ನು ಬರೀತಾರೆ. ಏನಂತ ಬರೀತಾರೆ ಶಿವಕುಮಾರವರು, ಸೂರಟ್ ಅಶ್ವಥ್ ಅಂತಕ್ಕಂಥ ಕವಿ ಅವರು ಬರೀತಾರೆ ಏನಂತಂದ್ರೆ, ಅಕ್ಷರದ ಸಕ್ಕರೆಯ ಕಹಿಯೆಂದು ತಿಳಿದು, ಅಕ್ಷರದ ಸಕ್ಕರೆಯ ಕಹಿಯೆಂದು ತಿಳಿದು, ಪುಸ್ತಕವ ಕಸಕ್ಕಿಂತ ಕಡೆ ಮಾಡಿ ಎಸೆದು, ತೂಕಡಿಸಿ ಬೀಳಬೇಕು ತಮ್ಮ ನನ್ನ ತಮ್ಮ ಮಂಕುತಿಮ್ಮ ಅಂತ. ಅಂದ್ರೆ ತೂಕಡಿಸಿ ಅಕ್ಷರದ ಅದು ಸಕ್ರಿ, ಅದರ ಕೈ ಅಂತ ತಿಳ್ಕೊಂಡು ಈಗೆಲ್ಲರ ಹಂಗೆ ತಿಳ್ಕೊಂಡು ಅಕ್ಷರದ ಸಕ್ಕರೆ ಕೈ ಅಂತ ತಿಳಿದು ಕೈಯಲ್ಲಿ ಒಂದು ಮೊಬೈಲ್ ಹಿಡಿದು ಅಂತಕ್ಕಂಥ ಮಾತಿನ ಪ್ರಸ್ತಾಪನೆ ಹಿಂಗಾಗಿದೆ ಕಾಲ. ಇವತ್ತೆಲ್ಲ ಮೊಬೈಲ್ ಮೇಲೆ ಜಗತ್ಸರ್ವಮ್ಮ ಅಂತ ತಿಳ್ಕೊಂಡು. ಮೊನ್ನೆ ನಮ್ಮಂಥವರ ಮಠಕ್ಕೆ ಒಬ್ಬ ವ್ಯಕ್ತಿ ಬಂದ, ಭಾಳ ದಾವೇಶ್ವರ ಬಂದು ಗುರುಗಳಿಗೆ ಕೇಳಿದ್ರೆ ಏನಂತ ಕೇಳಿದ ಅಂತಂದ್ರೆ, ಅಪ್ಪರೇ ಇತ್ತೀಚೆಗೆ ನಮ್ಮ ಒಂದು ಘಟನೆ ಜರುಗ್ತಾ ಇದೆ ಅಂತಂದ. ಏನು ಘಟನೆ ಜರುಗ್ತಾ ಇದೆ ಅಂತ ತಿಳ್ಕೊಂಡು ಗುರುಗಳು ಕೇಳಿದ್ವಿ. ಏನಿಲ್ಲ ಅಪ್ಪರೇ, ನನಗೆ ರಾತ್ರಿ ಅವಾಗ ಎಚ್ಚರಾದಾಗ ನೋಡ್ತೀನಿ, ನನ್ನ ಹೆಂಡತಿ ತುಂಬಾ ವರ್ಷಗಳು ಮಲ್ಕೊಂಡಿರ್ತದ, ಆದ್ರೆ ಆಕೆ ಮುಖದಿಂದ ಒಂದು ದೊಡ್ಡ ಬೆಳಕು ಬರ್ತಿರ್ತದ, ಕಾಂತಿ ಬರ್ತಿರ್ತದ ಅಂತ ಹೇಳಿದ. ದೊಡ್ಡ ಕಾಂತಿ ಬೆಳಕು ಬರ್ತದ, ಆಕೆಯ ಶರೀರದಿಂದ ದಿವ್ಯ ಪ್ರಕಾಶ ನೋಡಿ ಬಂದಂಗೆ ಆಗ್ತದ ಅಂತ ತಿಳ್ಕೊಂಡು ಆ ಶಿಷ್ಯ ಗುರುಗಳ ಹತ್ರ ಹೇಳ್ತಾರೆ. ಅವಾಗ ಗುರುಗಳು, ಹುಚ್ಚುತ್ತಿಯಾಗಿ ನೀನು ಮೊಬೈಲ್ ಮೊದಲು ಹೇಳುವಂತ ಹೇಳಿದ್ರು. ನಾನು ಆಸೆಗೆ ಹೇಳ್ತೀನಿ ರಾಮಾಯಣ ಮೊದಲು ನೀನು ಮೊಬೈಲ್ ನೋಡ್ರು, ನಿನ್ನ ಹೆಂಡತಿ ಆಸೆ ನಿನ್ನ ಮೊಬೈಲ್ ನಂಬರ ನಿನ್ನ ಸ್ಟೇಟಸ್ ಎಲ್ಲ ಚೆಕ್ ಮಾಡ್ತಿರ್ತಾಳ, ನೀ ದಿವ್ಯ ಪ್ರಕಾಶ ಬರ್ತದ ಅಂತ ಹೇಳಿ ಯಾವ ಪ್ರಕಾಶ ಮೊಬೈಲ್ ಇಟ್ಕೊಂಡು ನೀವು ಹೇಳಂದ್ರೆ ಇಷ್ಟು ಮೊಬೈಲ್ಗೆ ಎಲ್ಲ ಅಡಿಕ್ಟ್ ಆಗಿರ್ತಕ್ಕಂಥ ಸಂದರ್ಭಗಳಲ್ಲಿ, ಮೊಬೈಲ್ ಎಲ್ಲ ಕಡೆ ತೆಗೆದುಕೊಂಡಿರ್ತಕ್ಕಂಥ ಸಂದರ್ಭಗಳಲ್ಲಿ ನೋಡಿ, ನಾಳೆ ಜಾಸ್ತಿ ಮನೆಗೆಲ್ಲಾದ್ರೂ ಬೀಗರಿಂದ ಬಂದ್ರೆ ಅವ್ರು ಗಾಬರಿ ಆ ಕಡೆ ಹುಡುಕಾಡ್ಲಾಕಿರ್ತಾರೆ ಅಂತಂದ್ರೆ ನೀವು ಬೇರೆ ತಿಳ್ಕೊಬೇಡ. ಅವ್ರು ಗಾಬರಿ ಆ ಕಡೆ ಹುಡುಕಾಕಂದ್ರೆ ನೀವು ಬೇರೆ ತಿಳ್ಕೊಬೇಡ್ರಿ. ಅವ್ರು ಏನು ಹುಡುಕ್ತಿರ್ತಾರೆ ಅಂತಂದ್ರೆ, ನಾವು ಮೊಬೈಲ್ ಚಾರ್ಜರ್ ಎಲ್ಲ ಅಂತ ಚಾರ್ಜರ್ ಸ್ವಿಚ್ ಬೋರ್ಡ್ ಎಲ್ಲ ಅಂತ ನೋಡ್ತಾರೆ. ಅಷ್ಟು ಮೊಬೈಲ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳಿಗೆ ನಿಜವಾಗಲೂ ಅಕ್ಷರ ಅಂತಕ್ಕಂಥದ್ದು ಇವತ್ತು ಸಕ್ಕರೆ ಆಗಿಲ್ಲ, ಅದು ಕೈ ಆಗಿದೆ, ಪುಸ್ತಕಾಲ ಕಸ ಆಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ತಾಯಂದಿರು ನಮ್ಮ ಮಕ್ಕಳ ಅಂತ ನಾವು ಏನು ಮಾಡ್ತೀವಿ, ಮಕ್ಕಳ ಹತ್ರ ಸಮಾಧಾನ ಮಾಡೋದು ನಾವು ಮೊಬೈಲ್ ಕೊಟ್ಬಿಡ್ತೀವಿ. ಮೊಬೈಲ್ ಕೊಟ್ಟಾಗ ಮೊಬೈಲ್ ಅವಾಗಿಂದನೇ ಅಡಿಕ್ಟ್ ಆಗಕ್ಕೆ ಪ್ರಾರಂಭ ಮಾಡ್ತಾ ಹೋದ. ಮತ್ತು ನಮ್ಮ ತಾಯಂದಿರು ಹೇಳಿದ್ರು ಮೊನ್ನೆ ಪುರಾಣಗಳು, ಕೆಲವು ಗುಣಗಳು ಜೀರ್ಣಿಸಿದಿಂದ ಬಂದಿರ್ತಾವೆ, ಅಂದ್ರೆ ಜೀವನ ಮನುಷ್ಯ ಪರಂಪರೆಯಿಂದ ಬಂದಿರ್ತಾವೆ. ತಾಯಂದಿರು ತಮ್ಮ ಮಕ್ಕಳಿಗೆ ತಮ್ಮ ಎದೆಯ ಹಾಲನ್ನು ಕುಡಿಸ್ತಕ್ಕಂಥದ್ದು ಅದು ಒಂದು ಪದ್ಧತಿ, ಸಂಸ್ಕಾರ. ಆದರೆ ಬಹಳಷ್ಟು ತಾಯಂದಿರು ಬಾಟ್ಲಿ ಹಾಲು ಕುಡಿಸಲಿಕ್ಕೆ ಪ್ರಾರಂಭ ಮಾಡೋದ್ರಿಂದ ಆ ಬಾಟ್ಲಿನ ಮುಂದೋಗಿ ದೊಡ್ಡ ಬಾಟ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಅಂತ ಅವ್ರು ಹೇಳಿದ್ರು ಮೊನ್ನೆ ದಿವಸ. ಹಾಗಾಗಬಾರ್ದು ಅಂತಂದ್ರೆ ಸಂಸ್ಕಾರ ಬಹಳ ಮುಖ್ಯ. ಸಂಸ್ಕಾರ ಎಂಥದ್ದು ಅಂತಂದ್ರೆ, ಒಂದ್ಸಲ ಅಕ್ಕಿ ಅನ್ನಕ್ಕೆ ಕೇಳ್ತಾರೆ, ನೀನು ನಾನೇ ಆಗಿದ್ದೆ. ಅಕ್ಕಿ ಅನ್ನಕ್ಕೆ ಬರ್ತದೆ, ಮೊದಲೇನು ಅಕ್ಕಿ ನೀನು ನಾನೇ ಆಗಿದ್ದೆ, ಆದರೆ ಹೇಗೆ ಅನ್ನವಾಗಿದೆ ಅಂತ ಅಕ್ಕಿ ಅನ್ನಕ್ಕೆ ಕೇಳ್ತಾರೆ. ನೀನು ನಾನೇ ಆಗಿದ್ದೆ,
ಹೇಗೆ ನೀ ಅನ್ನವಾಗಿ ಬದಲಾಗದಂತೆ ಪಟ್ಟು ಕೇಳ್ತದೆ. ಅದಕ್ಕೆ ಅನ್ನ ಹೇಳ್ತಂತ, ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾಗಿ, ನೀರು ಬೆಂಕಿಗಳ ಸಂಪರ್ಕಕ್ಕೆ ಒಳಗಾಗಿ ಅವುಗಳ ಸಂಸ್ಕಾರದಿಂದ ಮಧುರವಾಗಿದೆ. ಅಕ್ಕಿ ಎನ್ನುವ ಭಾವ ಕಳೆದುಕೊಂಡೆ, ಅನ್ನ ಎನ್ನುವ ಅನುಭವ ಪಡೆದುಕೊಂಡೆ ಎಂದು ಅದೇ ರೀತಿಯಾಗಿ ಒಂದ್ಸಲ ಕಲ್ಲು ಶಿಲೆ ಕೇಳ್ತದೆ. ಒಂದು ಕಲ್ಲು, ಚಪ್ಪಡಿ ಕಲ್ಲು ಶಿಲೆ ಕೇಳ್ತದೆ. ಒಂದು ಮೂರ್ತಿ ಶಿಲೆ ಇರ್ತದಲ್ಲ, ಆ ಶಿಲೆ ಕೇಳ್ತದೆ, ನೀನು ನಾನೇ ಆಗಿದ್ದೆ, ನೀನು ನಾನೇ ಆಗಿದ್ದೆ, ಶಿಲ್ಪವಾಗಿ ಅದು ಹೇಗೆ ಬದಲಾಗಿದೆ ಅಂತ ಕೇಳ್ತದೆ. ಕಲ್ಲು ಶಿಲ್ಪ, ಒಂದು ಶಿಲೆ ಇರೋದು, ಒಂದು ಮೂರ್ತಿ ಕೇಳಿದ್ರೆ ನೀನು ನಾನೇ ಆಗಿದ್ದು ಯಾಕೆ ಶಿಲೆಯಾಗಿ ಬದಲಾಗಿದೆ ಅಂತ ಕೇಳಿದಾಗ ಆ ಶಿಲೆ ಹೇಳ್ತಂತ, ಶಿಲ್ಪಿಯ ಸಂಸ್ಕಾರಕ್ಕೆ ಒಳಗಾಗಿ ಉಳಿಯ ಏಟನ್ನು ಕಳೆದುಕೊಂಡೆ, ಕಲ್ಲು ಎನ್ನುವ ಭಾವ ಕಳೆದುಕೊಂಡೆ, ಶಿಲ್ಪ ಎನ್ನುವ ಅನುಭವ ಕಳೆದುಕೊಂಡೆ ಅಂತ ಹಾಗೆ ಮೊಗ್ಗು ಹೂವಿ ಕೇಳ್ತಾನೆ. ಮೊಗ್ಗಂದ್ರೆ ಮೊಗ್ಗು ಹೂವಿ ಕೇಳ್ತಾನೆ, ನೀನು ನಾನೇ ಆಗಿದ್ದೆ ಹೇಗೆ ಹೂವಾಗಿ ಬರಲಾಗ ಅಂತ ಕೇಳ್ತಾನೆ. ನೀನು ಮೊದಲಿಗೆ ಮೊಗ್ಗೆ ಆಗಿದ್ದೆ, ನನಗೆ ಹೂವು ಹೆಂಗಾದ್ರೆ ಅಂತ ಕೇಳ್ತಾನೆ. ಅದಕ್ಕೆ ಹೂವು ಹೇಳ್ತಂತ, ಸೂರ್ಯನ ಕಿರಣದ ಸಂಸ್ಕಾರಕ್ಕೆ ಒಳಗಾದ ನನ್ನ ಪಕಳೆಗಳನ್ನು ಅರಳಿಸಿದೆ, ಮೊಗ್ಗು ಎನ್ನುವ ಭಾವ ಕಳೆದುಕೊಂಡೆ, ಹೂವು ಎನ್ನುವ ಅನುಭವ ತಾಳಿಕೊಂಡೆ ಎಂದು ಹೂ ಹೇಳ್ತದೆ. ಅದರ ಮಣ್ಣು ಚಿನ್ನಕ್ಕೆ ಹೇಳ್ತದೆ, ನೀನು ನಾನೇ ಆಗಿದ್ದೆ. ನೋಡಿ, ಚಿನ್ನದ ಗಿಡದೊಳಗೆ ಅದು ಮಣ್ಣೇ ಆಗಿರ್ತದೆ, ಮಣ್ಣಿನೊಳಗೆ ಚಿನ್ನ ಮಾಡುತ್ತೆ. ಅದ್ರ ಚಿನ್ನವನ್ನು ಕೇಳ್ತು, ನೀನು ನಾನೇ ಆಗಿದ್ದೆ ಹೇಗೆ ಬಂಗಾರವಾಗಿ ಬದಲಾದೆ. ಅದಕ್ಕೆ ಬಂಗಾರ ಹೇಳ್ತಂತ, ಗಡಿಶೋಧನೆಯಲ್ಲಿ ಬಳದೆ, ಕುಲಿಮೆಯಲ್ಲಿ ಬೆಂದೆ, ಅಕ್ಕ ಸಾಲಿಗನ ಸಂಸ್ಕಾರ ಪಡೆದುಕೊಂಡೆ, ಎದುರು ಎನ್ನುವ ಭಾವ ಕಳೆದುಕೊಂಡೆ, ಬಂಗಾರ ಎನ್ನುವ ಅನುಭವ ಮೈದಾಳಿಕೊಂಡೆ ಅಂತ ಹೇಳ್ಕೊಂಡು ಮಣ್ಣು ಮಡಿಕೆ ಕೇಳ್ತದೆ. ಮಣ್ಣು ಮಡಿಕೆಗೆ ಕೇಳ್ತದೆ, ದೇವರು ಕೇಳ್ತದೆ, ನೀನು ನಾನೇ ಆಗಿದ್ದೆ ಹೇಗೆ ಮಡಿಕೆಯಾಗಿ ಬದಲಾದೆ. ಮಡಿಕೆ ಆಗಿದ್ರೆ ಮೊದಲು ಮಣ್ಣೆ ಆಗಿರ್ತದೆ, ನೀ ಹೆಂಗೆ ಮಡಿಕೆಯಾಗಿ ಅಂತ ಕೇಳ್ತದೆ. ಅದಕ್ಕೆ ಮಡಿಕೆ ಹೇಳ್ತಂತ, ನೀರಿನೊಂದಿಗೆ ಹದವಾಗಿ ಪಡೆದುಕೊಂಡೆ, ಕುಂಬಾರನಿಂದ ತುಳಿಸಿಕೊಂಡೆ, ತಿರುಗುಡಿಯಲ್ಲಿ ತಿರುಗಿ ಆಕಾರ ಪಡೆದುಕೊಂಡೆ, ಮಣ್ಣು ಎನ್ನುವ ಭಾವ ಕರಗಿಸಿಕೊಂಡೆ, ಮಡಿಕೆ ಎನ್ನುವ ಅನುಭವ ಆಕೃತಿಗೊಂಡೆ ಅಂತ ಕರೆದರು. ಹಾಗೆಯೇ ನೂತನ ಗುರುವಿನ ಶಿಷ್ಯರು ಕೇಳಿದರು, ಹೊಸ ಗುರುವಿನ ಶಿಷ್ಯರು ಕೇಳಿದರು. ಅಷ್ಟೇ ಪಟ್ಟಾಧಿಕಾರಿ ನೋಡೋಣ, ಗುರು ಶಾಸ್ತ್ರ ಪಟ್ಟಾಧಿಕಾರಿ ಇರ್ತಲ್ಲ, ಅಂತ ಗುರುವಿನ ಶಿಷ್ಯರು ಕೇಳಿದರು, ನೀವು ನಾವೇ ಆಗಿದ್ದೇವೆ ಹೇಗೆ ಗುರುವಾಗಿ ಬದಲಾಗಿದ್ದೀರಿ ಎಂದು ಕೇಳಿದ್ರು ಶಿಷ್ಯರು. ಅದಕ್ಕೆ ಆ ಗುರು ಹೇಳಿದಂತೆ, ಗುರುವಿನ ಸಂಪೂರ್ಣ ಅನುಗ್ರಹ ಪಡೆದೆ, ಆತನ ಸಂಸ್ಕಾರಕ್ಕೆ ಒಳಗಾದೆ, ಮೆಚ್ಚುಗೆಗೆ ಪಾತ್ರನಾದೆ, ಗುರು ಹುಟ್ಟಿ ಗುರುವಾದೆ, ಶಿಷ್ಯ ಎನ್ನುವ ಭಾವ ಕಳೆದುಕೊಂಡೆ, ಗುರು ಎನ್ನುವ ಅನುಭವ ಪಡೆದುಕೊಂಡೆ, ಇದು ಭಾವ ಅನುಭವ ಪಡೆಯುವ. ನೋಡಿ, ಇವತ್ತು ಮಡಿವಾಳಪ್ಪನವರು ತಾಯಿಯಿಂದ ಪಡೆದುಕೊಂಡಂಥ ಸಂಸ್ಕಾರ, ಗುರು ಹಿರಿಯರಿಂದ ಪಡೆದುಕೊಂಡಿರ್ತಕ್ಕಂಥ ಸಂಸ್ಕಾರ, ಇದರ ಫಲವಾಗಿ ತಮಗೆ ಹೆಸರಿಟ್ಟು ಹೋಗಿರ್ತಕ್ಕಂಥ ಗುರು ಚಿಣಮಗೇರಿಯ ಗುಡ್ಡದ ಮಹಾಂತೇಶ್ವರರನ್ನು ನೋಡಬೇಕು ಅಂತ ಹೊರಟಿರ್ತಾರೆ. ಆ ಸಂದರ್ಭದಲ್ಲಿ ಅವರ ಲಿಂಗೈಕ್ಯರಾದಂಥ ಸುದ್ದಿ ಬರ್ತದೆ. ಮುಂದೆ ಹೇಗೆ ಅವರು ವಿದ್ಯೆಯನ್ನ, ಸಂಸ್ಕಾರವನ್ನ, ಈ ರೀತಿಯ ಅನುಭವವನ್ನು ಪಡೆದುಕೊಳ್ತಾರೆ ಅಂತಕ್ಕಂಥ ನಾಳೆ ದಿವಸ ಬರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಒಳ್ಳೆಯ ಪ್ರವಚನ ನಾವೆಲ್ಲ ಕೇಳುವಂಥದ್ದಾಗಿದ್ದೀವಿ. ಈ ಪ್ರವಚನದಲ್ಲಿ ಹಲವಾರು ಸೇವೆಗಳನ್ನು ಮಾಡಿದಂಥ ಸಂದರ್ಭರು ಅದೇ ಏನೇನೋ ನಾವು ಶ್ರೀಮಠದಿಂದ ಅವರಿಗೆ ನಿರೀಕ್ಷೆ ಮಾಡದೇ ಇದ್ರು, ಹೇಳದೇ ಇದ್ರು ಕೂಡ ಎಷ್ಟೊಂದು ಜನ ನೋಡಿ ನಮ್ಮ ಗುರೂರಿನ ಸಿದ್ದರಾಮ ರೆಡ್ಡಿ ಪರಿವಾರದವರು, ಅವರೊಂದು ಸಂಸ್ಥೆಯವರು ಒಂದು ಮಠ ಕಟ್ಟಿದವರು. ಗುರೂರಿನೊಳಗೆ ಸಂಗಮೇಶ್ವರ ಗದ್ದಿಗೆ ಅಂತ, ಆ ಗದ್ದಿಗೆಯ ಧರ್ಮದರ್ಶಿಗಳ ಜಗಾರ, ಆ ಗದ್ದಿಗೆ ಪೂಜೆಯನ್ನು ಸಿದ್ದರಾಮ ರೆಡ್ಡಿಯವರು ಮಾಡಿಕೊಂಡು ಅಲ್ಲಿಗೆ ಜಾತ್ರೆ ಎಲ್ಲವೂ ನಡೆದುಕೊಂಡು ಹೋಗ್ತಾರೆ. ಅವರ ಪರಿವಾರದ ವತಿಯಿಂದ ಇವತ್ತು ಜಾತ್ರಾ ಮಹೋತ್ಸವಕ್ಕಾಗಿ ಕಾಣಿಕೆ ಸಲ್ಲುವಂತಾಯಿತು. ಹಾಗೆ ದೇವೇಂದ್ರಪ್ಪ ಅಣವಿ
ಅವರು ಕೂಡ ಕಾಣಿಕೆಯನ್ನು ಸಲ್ಲಿಸುವ ಜೊತೆಗೆ ಒಂದು ಟ್ಯಾಕ್ಟರ್ ಕಟ್ಟಿಗೆಯನ್ನು ಕೂಡ ಅವರೆಲ್ಲ ಊರಿನ ಗ್ರಾಮಸ್ಥರ ಜೊತೆಗೆ ಕಟ್ಟಿಗೆಯನ್ನು ತಗೊಂಡು ಬಂದು ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅಂಬರೀಶ್ ಗೌಡ ರೊಟ್ಟಣಿಗಿ, ಗುರುಸಂಗಡಿ ಗೌಡ ಬಸ್ಮನಿ ಬಲ್ಕಲ್ ಅವರೆಲ್ಲರೂ ಬಂಧುಗಳು. ಅವರು ಕೂಡ ನಮ್ಮ ಇಬ್ರಾಹಿಂ ಗೌಡರ ಬೀಗರು ನೆನಪೆಲ್ಲ ಅವರು ಕೂಡ ತಮ್ಮ ಗುರು ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಅಂಬೇಡ್ಕರ್ ನಗರ ನಾಲ್ವಾರದ ಅಕ್ಕನ ಬಳಗದವರು ಅವ್ರು ಯಾವಾಗಲೂ ಗುರುವಾರ ಸಂಜೆ ಮಾಡ್ತಕ್ಕಂಥದ್ದೇ ಒಂದು ಸೇವಾ. ಅದರೊಳಗೆ ಅಂಬೇಡ್ಕರ್ ನಗರದ ಎಲ್ಲ ಅಕ್ಕನ ಬಳಗದವರು ತಾವು ಗುರು ಕಾಣಿಕೆಯನ್ನು ಜಮಾವಣೆ ಮಾಡಿಕೊಂಡು ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಸಂಘಟನೆಗಳ ನೇತೃತ್ವದಲ್ಲಿ ಬಂದು ಸಲ್ಲಿಸುವಂತವರಾಗಿದ್ದಾರೆ. ಅಂತ ಅಂಬೇಡ್ಕರ್ ನಗರದ ಅಕ್ಕನಗಳ ತಾಯಂದಿಗೂ ಕೂಡ ಶುಭವನ್ನು ಕೋರಿ ನಮ್ಮ ಶಿಶುಮಗಳಾಗಿರ್ತಕ್ಕಂಥ ಬಸಮ್ಮ ಚಿದ್ರಿ ಹಣವಿಯವರು, ಹಾಗೆಯೇ ನಮ್ಮ ಇನ್ನೋರ್ವ ಆತ್ಮೀಯ ಶಿಷ್ಯರಾಗಿರ್ತಕ್ಕಂಥ ಮಾಳಿಂಗರಾಯ ರಾಜೇಶ್ವರಮ್ಮ ಪೂಜಾರಿ ಗುಂಡುಗುತ್ತಿ ಪರಿವಾರದವರು, ಅವರು ಬೇರೆಯಲ್ಲ ನಮ್ಮ ನಾಗನಾಥನ ತಂಗಿಗೆ ಮತ್ತು ಅಡೆಯ ರಾಮಲಿಂಗಪ್ಪ ಗೌಡ ಅವರ ಮಕ್ಕಳು, ಅವರು ಇವತ್ತು ದಿವಸ ಸೇವೆಯನ್ನು ಸಲ್ಲಿಸಿದ್ದಾರೆ. ಸಿದ್ದಣ್ಣ ಸೂರಳ್ಳಿ ಇಲ್ಲೇ ನಾಲ್ವಾರದಲ್ಲಿ ಇರ್ತಾರೆ, ಅವರು ಕೂಡ ತಮ್ಮ ಭಕ್ತಿಯ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಬಸವರಾಜ್ ಶರಣಪ್ಪ ಎಣ್ಣಿ ನಾಲ್ವ ಅವರ ಪರವಾಗಿ ನಮ್ಮ ಎಣ್ಣಿ ಮತ್ತು ಯಾವತ್ತು ಶ್ರೀಮಠದ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ನಿರಂತರವಾಗಿ ಶ್ರೀಮಠದಲ್ಲಿ ಸೇವೆ ಮಾಡತಕ್ಕಂಥ ಮಲ್ಲು ಎಣ್ಣಿ ತಮ್ಮ ಕಾಕಂದರಾದ ಬಸವರಾಜ ಶರಣಪ್ಪ ಎಣ್ಣಿ ಪರಿವಾರದ ಪರವಾಗಿ ಕಾಣಿಕೆಯನ್ನು ಸಲ್ಲಿಸಿದ್ದಾರೆ. ಹಾಗೆಯೇ ರಾಜಶೇಖರ ಹಿರೇಮಂಡಿ ಪರಿವಾರದವರು ಅವರು ಕೂಡ ಇವತ್ತನ ಸಿದ್ದನಗೌಡ ಗುಳ್ಯಾಳವರ ಜೊತೆಯಲ್ಲಿ ಅವರೆಲ್ಲ ಬಂದು ಇವತ್ತನ ಸೇವೆಯನ್ನು ಸಲ್ಲಿಸಿದಂಥವರಾಗಿದ್ದಾರೆ. ಹಾಗೆ ಇವತ್ತು ನೋಡಿ ಕಟ್ಗಿ 2-3 ಟ್ರ್ಯಾಕ್ಟರ್ ಬಂದಾವ. ಮರಿಯಪ್ಪ ಭೀಮಣ್ಣ ಗಂಡುಗಳು ಒಂದು ಟ್ರ್ಯಾಕ್ಟರ್ ಕಟ್ಟಿತ್ತಂದ್ರೆ ನನಗೆ ಭಕ್ತರಿಂದ ಒಂದು ಟ್ರ್ಯಾಕ್ಟರ್ ಮತ್ತು 10 ಕ್ವಿಂಟಲ್ ಅಕ್ಕಿ ಶ್ರೀಮಠದ ದಾಸೋಹಕ್ಕೆ ಸಲ್ಲಿಸುವಂತವರಾಗಿದ್ದಾರೆ ಭಕ್ತರುಗಳು. ಹಾಗೆ 40 ಒಂದು ಟ್ರ್ಯಾಕ್ಟರ್ ಕಟ್ಟಿ ಬಂದವ. ಹಾಗೆ ರಾಜಾರಾಮ್ ಡೋಳ್ಗಾಂವ್ ಇದೆ ಸಂಪರ್ಕ ಕುಲಕರ್ಣಿಯವರು ಡೋಳ್ಗಾಂವ್ ಸಿಂಹಾಸನ ಬಂದಿದ್ದಾರೆ. ಒಂದು ಸಿಂಹಾಸನವನ್ನು ರಚನೆ ಮಾಡಿ ಅಲ್ಲಿ ಒಳ್ಳೆ ಕಲಾವಿದರಿಂದ ಆ ಕಲಾವಿದರಿಂದ ಸಿಂಹಾಸನವನ್ನು ರಚನೆ ಮಾಡಿ ಗುರುವಿಗೆ ಸಮರ್ಪಣೆ ಮಾಡಬೇಕು ಅನ್ನುವಂಥ ಭಾವದಿಂದ ನಮ್ಮ ರಾಜಾರಾಮ್ ಡೋಳ್ಗಾಂವ್ ಅವರ ಸಹೋದರರು ಅವರ ಮನೆಯ ಪರಿವಾರದವರು ಎಲ್ಲ ಶ್ರೀಮಠಕ್ಕೆ ಸಮರ್ಪಿತರಾಗಿರ್ತಕ್ಕಂಥವರು ಅವರು ಸಿಂಹಾಸನವನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆ 4 ಪಾಕೆಟ್ ಅಕ್ಕಿ ಬೀರಪ್ಪ ಕಡಬೂರು ಪರಿವಾರದವರು, ಹಾಗೆ ಬಸನಗೌಡ ಆಣಗೇರಿ 5 ಪ್ಯಾಕೆಟ್ ಅಕ್ಕಿ, ಆಲ್ಗೇರಿ 5 ಪ್ಯಾಕೆಟ್ ಅಕ್ಕಿಯನ್ನು ಶ್ರೀಮಠಕ್ಕೆ ಸಲ್ಲಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನೆಲ್ಲ ಹೇಳಿದರು. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮೇಲ್ವರ್ಗಕ್ಕೆ ತೋರಿಸ್ತೀವಿ. ಆ ಮೇಲ್ವರ್ಗ ಒಂದು ವರ್ಷದವರೆಗೂ ಅದು ಬರಬೇಕು. ಲಕ್ಷಾಂತರ ರೂಪಾಯಿ ಖರ್ಚು ಬರ್ತದೆ. ಆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಶ್ರೀಮಠಕ್ಕೆ ಮೇಲ್ವರ್ಗಿಯನ್ನು ತಯಾರಿಸಿ ತಂದುಕೊಡ್ತಕ್ಕಂಥವ್ರು ಅಂತಂದರೆ ಮಧುರಿಯ ಬಸವರಾಜ ಸಾವಂತಿ ಪರಿವಾರದ ಅವರ ಮಕ್ಕಳಾದ ಸಂತೋಷ ಮಧುರಿ ಆನಂದ ಮಂದಿಯವರು ಪ್ರತಿ ವರ್ಷ ಅದನ್ನು ಕೂಡ ಮಾಡ್ತಿರ್ತಾರೆ. ಹಾಗೆ ಇವತ್ತಿನ ದಿವಸ ಹಲವಾರು ಮಕ್ಕಳು ಕಾಕಣಿಕೆ ಬಂತು. ಗುಳ್ಯಾಳದವ್ರು ಬಂದರೆ ಕಾಕಣಿಕರು ಬರಲೇಬೇಕು, ಕಾಕಣಿಕರು ಬಂದರೆ ಗುಳ್ಯಾಳದವ್ರು ಬರಲೇಬೇಕಲ್ಲ. ಹೆಂಗಾದ ಸಂಬಂಧ ಅಂತಂದರೆ ಕಾಕಣಿಕೆ ಮಲಾರಾಧನ ಬಳಗ ಹಾಲು ಮತ್ತು ಸಕ್ಕರೆ ಕಲ್ತಾಗ ನಮ್ಮ ಕಾಕಣಿಕೆ ಗುಳ್ಯಾಳದ ಸಂಬಂಧದಿಂದ ಒಂದೇ ಅವರದೇ ಪೂಜೆಯಲ್ಲಿ ಇವ್ರದೇ ಪೂಜೆಯಲ್ಲಿ ಅವರದೇ ದಾಸರಲ್ಲಿ ದಾಸರಲ್ಲಿ ಎಲ್ಲರೂ ಕೂಡಿ ಬರ್ತಕ್ಕಂಥದ್ದು ಬಹಳ ಸಂತೋಷವನ್ನು ಉಂಟು ಮಾಡ್ತಕ್ಕಂಥ ಸಂಗತಿ. ಗುರು ಮಲ್ಲಾಳಕ್ಕನ ಸೇವೆಗಳಿಂದ ನಮ್ಮ ಗುಳ್ಯಾಳದ ಸಿದ್ದನಗೌಡರ ಪುರಾಣ ಸೇವೆಗಾಗಿ ಇವರು ಕಾಕಣಿಕೆ ಕೂಡ ಸಂಪತ್ತು ನಮ್ಮ ಮಲ್ಲ ವಾಸವಡಿಯವರಾಗಿರ್ಬೋದು, ನಮ್ಮ ಎಮ್ಮೆಯ ಪೂಜಾರಿ ಆಗಿರ್ಬೋದು, ಮಲ್ಲಾಳಗೌಡ ಸಿದ್ದನಗೌಡ ಇವೆಲ್ಲ ಪರಿವಾರಗಳು ಇವತ್ತಿನ ದಿವಸ ಬಂದಿದ್ದಾರೆ. ಹಾಗೆ ಮತ್ತು ನಮ್ಮ ಮುಂಚಿರಾಯ ನೃತ್ಯ ಅವರು ಯಾವಾಗಲೂ ಸಂಗೀತ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಆ ಸಂಗೀತ ಸೇವೆಯಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎನ್ನುವಂಥ ಮಾತನ್ನು ಹೇಳಿ ಇವತ್ತು ಹೇಳಿದ ಹೊಸ ಸಂಗೀತ ಕಲಾವಿದ ನಮ್ಮ ಇವತ್ತು ಪುರಾಣದ ಹೋಗಿ ಹೊಸ ಕಲಾವಿದಾಗ
ಅವರೇನು ನಾವು ಹೊಸಬರಲ್ಲ. ಯಾವತ್ತೂ ಅಲ್ಲಿನ ಸಂಗೀತ ಸಭೆಗಳಲ್ಲಿ ನಮ್ಮವರೇ ಆಗಿ ಹಾಡ್ತಿರ್ತಾರೆ. ಅವರ ಹಾಡುಗಳನ್ನೇ ಕೇಳುವಂಥದ್ದು. ಅದರಲ್ಲೂ ನಮ್ಮ ಸಿದ್ದೇಶ್ವರ ಸ್ವಾಮಿ ಹೋದಾಗ ನಾವು ಸ್ವಲ್ಪ ಹಿಂದೆ ಮಂಟಗಳ ಅಂತ ಮರಿಗಿದ್ದೇವೆ. ಆದರೆ ಅವರ ಸಹೋದರ ಹಿರಿಯಣ್ಣ ನಮ್ಮ ಕಲ್ಲಯ್ಯ ಪಡ್ದಳಿ ಗವಾಯಿಗಳವರು ಇವತ್ತು ಬಂದಿರತಕ್ಕಂಥದ್ದು. ಅವರೆಲ್ಲ ಅನುಭಾವಿಗಳು. ಅದರೊಳಗೆ ಕಡ್ಕೊಂಡವರ ಹಾಡುಗಳನ್ನು ಹಾಡೋದ್ರಲ್ಲಿ ಅಂತೇಳಿ ಸಿದ್ಧಾರ್ಥರು ತಪ್ಪಾಗಿಲ್ಲ ಅಂತ ನಮ್ಮ ಕಲ್ಲಯ್ಯ ಗವಾಯಿಗಳು ಪಡ್ದಳ್ಳಿ ಮತ್ತು ಆನಂದದ ಬಸವರಾಜ್ ಆನಂದ ತಬಲಾವರು ಅವರು ಕೂಡ ನಮ್ಮ ಪುರಾಣಕ್ಕೆ ಜೊತೆಯಾಗಿದ್ದಾರೆ. ಈ ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಅವರ ಸೇವೆ ನಡೀತದೆ ಎನ್ನುವಂಥ ಮಾತನ್ನು ಹೇಳಿ ಅವರಿಗೂ ಕೂಡ ಖುಷಿಯನ್ನು ಮಾಡಿಕೊಂಡು ಇವತ್ತು ನಿನ್ನೆ ಆಗಮಿಸಿರ್ತಕ್ಕಂಥ ಧಾರವಾಡದ ವಕೀಲರು ಹಲವಾರು ಅವರಿಗೆ ಸಮಸ್ಯೆ ಬರ್ತದೆ. ವಕೀಲರು ಮತ್ತು ನ್ಯಾಯಾಧೀಶರು ಅಂತಂದ್ರೆ ಅವ್ರ ಮನೆ ಮುಂದೆ ಪುಸ್ತಕ ಸಿಗದಂಗಿಲ್ಲ. ಎಡೆಬಿಡದೆ ಹಲವಾರು ಕಕ್ಷಿದಾರರು ಬರ್ತಿರ್ತಾರೆ. ಇವತ್ತು ಸುಮ್ಮನೆ ಓದ್ತಾ ಇದ್ದೇವೆ. ಕಬೀರ್ ಸ್ವಾಮಿಗಳವರು ನಾವು ಪುಸ್ತಕ ಓದ್ತಾ ಇದ್ದೆವು. ಅದರೊಳಗೆ ಒಂದು ಜೋಕ್ಸ್ ಇರ್ತಾರೆ, ನಗೆ ಹನಿ. ಅದು ನಮ್ಮ ವಕೀಲರು ನೋಡಿದಾಗ ನೆನಪು ಏನಂತಂದ್ರೆ ಎಂತಿಂತ ಸಮಸ್ಯೆಗಳು ಅವರ ಬಳಿ ಬರ್ತಾವೆ ಅನ್ನೋದಕ್ಕೆ ಒಬ್ಬವ ಬಂದು ನಮ್ಮ ಸಿದ್ದೇಶ್ವರ ವಕೀಲರ ಹತ್ರ, ವಕೀಲ್ ಸಾಹೇಬ್ರೆ ನಮ್ಮದು ದೊಡ್ಡ ಕೇಸನ್ನು ಬಗೆಹರಿಸ್ಕೊಡ್ಬೇಕು ಅಂತ ಕೇಳಿದೆ. ದೊಡ್ಡ ಕೇಸನ್ನು ಬಗೆಹರಿಸ್ಕೊಡ್ಬೇಕು. ವಕೀಲರ ಹತ್ರ ನನ್ನಪ್ಪ ನಾವು ಪ್ರೊಫೆಷನಲ್ ವಕೀಲರು ಭಾಳ ದಿವಸದಿಂದ ವಕೀಲ ವೃತ್ತಿ ಮಾಡ್ಕೊಂಡು ಬಂದೀವಿ. ನಮ್ಮ ಫೀಸು ಭಾಳ ದೊಡ್ಡದಾಗ್ತದೆ, ಅದಕ್ಕೆ ಕೊಡೋಕ್ಕಾಗಲ್ಲ ಅಂತ ತಿಳ್ಕೊಳ್ತಾರೆ. ಇಲ್ರಿ ನಾವು ಬಡವರಿ ನಮ್ಗೆ ರೊಕ್ಕ ಇಲ್ಲ. ಮತ್ತು ರೊಕ್ಕ ಇಲ್ಲದ್ರೆ ನಾವು ಹೆಂಗೆ ಕೇಸ್ ಕಳಿಸ್ಬೇಕು ಅಂತ ವಕೀಲರು ಕೇಳ್ಬೋದು. ರೊಕ್ಕ ಇಲ್ರಿ, ಆದರೆ ನನ್ನ ಮೇಲೆ ಒಂದು ಕಾರ್ ಅದ, ಅಷ್ಟು ಆರೋಗ್ಯ ಕೊಡ್ತೀನಿ ಅಂತ ಅನ್ನೋದು ಕಕ್ಷಿದಾಗ. ಕಾರ್ ಅದ ನಾನು ಕೊಡ್ತೀವಿ. ಯಾಕಂದ್ರಪ್ಪ ನಿನ್ನ ಕಾರನೇ ನಾನು ಫೀಸ್ ಅಂತ ತಿಳ್ಕೊಳ್ತೀನಿ, ಕೇಸ್ ನಡೆಸ್ತೀನಿ. ಆದ್ರೆ ಏನು ಕೇಸು, ಏನು ಸಮಸ್ಯೆ ಅಂತ ತಿಳ್ಕೊಂಡು ಕೇಳೋದು. ಏನಿಲ್ರಿ, ಅದೇ ಕಾರಣ ಕಳಮಡಿಕೆ ಬಂದು ಹಿಂಗೆ ಸಮಸ್ಯೆ ಬರುತ್ತೆ. ವಕೀಲರಿಗೆ ಹಲವಾರು ಸಮಸ್ಯೆಗಳಿರ್ತವೆ. ಆದರೆ ಆ ಎಲ್ಲ ಸಮಸ್ಯೆಗಳನ್ನು ಆರಾಮಾಗಿ ಸ್ವಾಮಿ ವಕೀಲರು ಬಹಳ ದಿವಸ ಸೇವೆ ಮಾಡಿದಂಥವ್ರು, ಬಹಳ ದಿವಸ ಸೇವೆ ಮಾಡಿದಂಥವ್ರು ಇವತ್ತು ಅವರ ಧರ್ಮಪತ್ನಿಯವರು ಕೂಡ ವಕೀಲರಾಗಿದ್ದಾರೆ. ಇವರು ಗೌರ್ಮೆಂಟ್ ವಕೀಲರಾಗಿದ್ದಾರೆ. ಅವರ ಮನೆಯವರ ಧರ್ಮಪತ್ನಿಯವರ ವಿಶೇಷ ಮಕ್ಕಳು ಅವರು ಗೌರ್ಮೆಂಟ್ ಸರ್ಕಾರಿ ವಕೀಲರಾಗಿದ್ದಾರೆ. ಇವರು ಪ್ರೈವೇಟ್ ವಕೀಲರು. ಇಬ್ಬರು ವಕೀಲರಾಗಿದ್ದಾರೆ. ಮುಂದೊಂದು ನ್ಯಾಯಾಧೀಶರು ಆಗಲಿ ಅಂತ ನಾವು ಬಯಸ್ತೀವಿ. ಆದ್ದರಿಂದ ಬಹಳ ಸಮಯ ಆಗಿದೆ. ಹೆಂಗಾಗಿದೆ ಅಂತಂದ್ರೆ ಇದು ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. ನಿನ್ನೇನು ಆಗಿತ್ತು, ಇವತ್ತಾಗಿತ್ತು. ಖುಷಿ 4 ಆಯ್ತು, 3 ಆಯ್ತು, 4 ಆಯ್ತು ಗೊತ್ತಿಲ್ಲ. ಟೈಮ್ ಆಗ್ಯದ. ನಮ್ಮ ತಾಯಿ ಸ್ವಾರ್ಥ ದಿನವಾಗೂ ಜಾತ್ರೆ ಬಂತು ಅಂತಂದ್ರೆ ಅವ್ರಿಗೆ ದಿನ ಶಿವರಾತ್ರಿ ಇದ್ದಂಗೆ ಇವತ್ತು ಕೂಡ ನಮ್ಮ ಶಿವರಾತ್ರಿಯ ಸೇವೆಯನ್ನ ಹೊರಾತ್ರಿ ಅಮಾವಾಸ್ಯೆಗೆ ಅಂಗವಾಗಿ ಅವರು ನೆರವೇರಿಸಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಸಚಿನ್ ಇವತ್ತು ಸಚಿನ್ ದಂಪತಿಗಳು ಸಿದ್ದರಾಮಗೌಡ ಪರಿವಾರದ ಅವರ ಸುಪುತ್ರರು ನಮ್ಮ ಸುನಂದಗೌಡ್ತಿ ಸಿದ್ದರಾಮಗೌಡ ಅವರ ಮಕ್ಕಳು ಮತ್ತು ಮಗ ಸಸಿ ಇಬ್ಬರು ಸಣ್ಣದಾಗಿದ್ದರು ಕೂಡ ನಂದೀಶ್ವರ ಅಂದರೆ ಬಸವಣ್ಣ ನೇರಾಣಿಕೆ ಅಂತ ಏನು ಕರಿತೀವಿ ಆ ಸ್ಥಾನದಲ್ಲಿ ಕುಳಿತು ಪುರಾಣ ಪ್ರವಚನದ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ನಮ್ಮ ಸಂಜಯ್ ಕೊಡ್ಲಿಕ್ಕೆ ಹೇಳಿದವರು ಯಾವತ್ತೂ ಸೇವೆಯಲ್ಲಿರುವರು ರಾಜೇಶ್ವರಮ್ಮ ದಂಪತಿಗಳು ಕೂಡ ಇವತ್ತು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರ ತಾಯಂದಿರು ನಮ್ಮಿಂದ ಅನುಗ್ರಹಿತರಾಗಿರ್ತಕ್ಕಂಥ ಶಿಷ್ಯರು ಯಾವಾಗಲೂ ಆ ಮಠದ ಮೇಲೆ ವಿಪರೀತವಾಗಿರ್ತಕ್ಕಂಥ ಭಕ್ತಿ ತಂದೆ ತಾಯಿ ಮಕ್ಕಳಲ್ಲಿ ಆ ತಾಯಿ ಮೊಮ್ಮಗನ ಶ್ರೀಮಂತ ಗಂಗೆ ಹಾಗೆ ಬರ್ತಾನೆ ಆಗ್ತಾರೆ. ಅವರ ಎಲ್ಲ ಬೇಗ ಪರಿವಾರದ ವತಿಯಿಂದ ಈ ಸೇವೆ ಸಲ್ಲಿಸಿದ ಎಲ್ಲ ಉಭಯ ಪರಿವಾರಕ್ಕೂ ಕೂಡ ಶಿವಗಳನ್ನು ಕೋರ್ತಾ ಇವತ್ತು ಹಲವಾರು ಕಾರ್ಯಕ್ರಮಗಳು ಮಕ್ಕಳು ಬಹಳ ಚಂದ ಸುಂದರವಾಗಿ ನೃತ್ಯ ಮಾಡಿದರು. ಮತ್ತು ವಿಶೇಷವಾಗಿ ನಮ್ಮ ಕಾರ್ಯದರ್ಶಿಗಳ ಸಹೋದರರ ಮಗಳು ಮಲ್ಲನ ಮಗಳು ಮತ್ತೆ ನಮ್ಮ ಭಾಗೇಶ್ ಭಗವಾನ ಮನೆ ಸಮೀಪ ಮನೆ ಆ ಇಬ್ಬರು ಹುಡುಗರು ಬಹಳ ಚಂದ ನೃತ್ಯ ಮಾಡಿದ್ರು. ನಾವೇ ಕಲ್ತವ್ರು ನೃತ್ಯ ಮಾಡಿರ್ತಕ್ಕಂಥ ನೋಡಿ ಬಹಳ ಸಂತೋಷ ಆಯಿತು.
ಹಾಗೆ ನಮ್ಮ ಶಾಲಾ ಮಕ್ಕಳು ಕೂಡ ನೃತ್ಯ ಮಾಡಿದ್ರೆ ಯಾರು ಕಲಿಸಿರೋದು ಅಂತ ಕೇಳಿದ್ರು. ನಾವೇ ಕಲ್ತೀವಿ ಅಂತ ಹೇಳಿದ್ರು. ಹೆಂಗೆ ಕಲ್ತಾರೆ ಮಾರಿಗೆ ಮಿಸಿ ಬಡ್ಕೊಂಡು ನೃತ್ಯ ಮಾಡಿದ್ರು ನೋಡಿದ್ರೆ ಅವರು ತಾವೆಲ್ಲ ಹೆಂಗೆ ಕಲ್ತಾರೆ ಅಂತ ಆಶ್ಚರ್ಯ ಆಗ್ತದೆ ಅಂತ ಮಕ್ಕಳು ನೃತ್ಯ ಮಾಡ್ತಾರೆ. ನಮ್ಮ ಸೋಮು ಲಾಡಪುರ ಮಗ ಆ ಶಾಲೆದು ಎಷ್ಟು ಚೆನ್ನಾಗಿ ಮಾಡಿ ನೋಡಿ. ಶಾಲೆ ಅಂದರೆ ಹೆಂಗೆ ಇರಬೇಕು ಅನ್ನೋದು ಆ ಹಾಡು ಒಂದು ಉದಾಹರಣೆ ಆಗಿದೆ. ನಿಂದ್ರಪ್ಪ 3-4 ದಿವಸದ ಸ್ವಲ್ಪ ಬಡವಾಳಪ್ಪನವರು ಶಾಲೆ ಹೋಗಿ ಆನ್ಲೈನ್ ಡ್ಯಾನ್ಸ್ ಮಾಡಿರ್ತೀನಿ ಅಂತ ಹೇಳಿದ್ರು. ಆದರೆ ನಮ್ಮ ಕಬೀರ್ ಸ್ವಾಮಿಗಳವರು ಬಡವಾಳಪ್ಪನ ಶಾಲೆಗೆ ಕಳಿಸ್ತಾರೆ. ಯಾಕಂದರೆ ಆ ಜೀವನದ ವೃತ್ತಾಂತದಲ್ಲಿ ಶಾಲೆಯ ಪ್ರಸ್ತಾಪನೆ ಇಲ್ಲ. ಅವರ ಅನುಭವವನ್ನು ಪಡೆಯುವುದಕ್ಕೆ ಕ್ಷಣಿಗೆಯಲ್ಲಿ ಗುರುಪಾದವನ್ನು ಪ್ರಬಂಧ ನಾಳೆ ಅಂತ ಹೇಳ್ತೇವೆ. ಅದಕ್ಕೆ ಶಾಲೆಯ ವೃತ್ತವನ್ನು ಪೂರ್ಣ ಮಾಡಿದ ನಮ್ಮ ತನುಜ ಕಮಲಾಪುರ್ ಅವರ ಸಹೋದರಿಯರ ಮಗ ರುದ್ರಾಭಿಷೇಕ ನಾವು ಓದ್ದ ಅಂದರೆ ಬಹಳ ಆಶ್ಚರ್ಯ ಆಗ್ತದೆ. ಅನೇಕ ಪುರೋಹಿತರಿಗೆ ಪಂಡಿತರಿಗೆ ಋತ್ವಿಕರಂತೆ ನಾವು ಕರಿತೀವಿ, ಅವರಿಗೆಲ್ಲ ಬರಂಗಿಲ್ಲ. ಅಷ್ಟು ಚಂದ ಸ್ಪಷ್ಟವಾಗಿ ಸ್ಫುಟವಾಗಿ ನಮಕ ಚಮಕದ ಜೊತೆಗೆ ಆತ ಶ್ರೀರುದ್ರವನ್ನ ಪಠಣ ಮಾಡಿ ನೋಡಿದ್ರು ಬಹಳ ಆಶ್ಚರ್ಯ ಆಗ್ತದೆ. ಮುಂದಿನ ದಿನಮಾನಗಳಲ್ಲಿ ಅವನಿಗೆ ದೊಡ್ಡ ಪುರೋಹಿತನಾಗ್ತಾರೆ ಅಂತ ತಿಳ್ಕೊಂಡು ನಮ್ಮ ಊರಿಗೆಲ್ಲ ಹೇಳ್ತಿದ್ವಿ. ಅಮೆರಿಕಾಗೆ ತಗೊಂಡು ಹೇಳ್ತಾ ಇದ್ರು. ಅಂತ ಚಿರಂಜೀವಿ ಇವತ್ತು ಬಹಳ ಚೆನ್ನಾಗಿ ರುದ್ರಾಭಿಷೇಕ ಪಠಣ ಮಾಡಿದ್ದಾರೆ. ಜೊತೆಗೆ ನಮ್ಮ ನಾಡವಾದ ಅರುಣ ಕುಮಾರ್ ಸೊಂಗ ತನ್ನ ಕವಿತಾ ವಾಚನವನ್ನು ಮಾಡಿರ್ತಾರೆ. ಕೊಡಲು ಪ್ರಕಟ ಆಗ್ತದೆ. ಇಂಥ ಹಲವಾರು ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇವತ್ತು ಬೇರವರಿಕೆಯನ್ನು ತರುವುದರ ಜೊತೆಗೆ ನಮ್ಮ ಗೌಡರು ಶಾಣಗೌಡರು ಅವರೆಲ್ಲ ಪರಿವಾರಗಳು ಮೊನ್ನೆ ದಿವಸ ಕ್ಯಾಲೆಂಡರ್ ಬಿಡುಗಡೆ ಆಗಿರ್ತದೆ. ಆ ಕ್ಯಾಲೆಂಡರ್ ಇವತ್ತು ಆ ಕ್ಯಾಲೆಂಡರನ್ನು ಕೂಡ ಜನ ಭಕ್ತರಿಗೆ ಕೊಡುವುದಕ್ಕಾಗಿ ಅವ್ರು ತಗೊಂಡು ಬಂದ ಮರಗೋಳದ ನಮ್ಮ ಶಾಣಗೌಡ ಮತ್ತು ಅವರ ಹಳೆಯರಾಗಿರ್ತಕ್ಕಂಥ ರಾಜಗೌಡ ಅವರೆಲ್ಲರ ಪರಿವಾರಗಳು ಕೂಡ ಶಿವವನ್ನು ಕೋರ್ತಾ ಈ ಸಮಾರಂಭದಲ್ಲಿ ಇಲ್ಲಿವರೆಗೆ ಕೂತ್ಕೊಂಡಿರ್ತಕ್ಕಂಥ ಇವೆಲ್ಲರೂ ಗಮನಿಸಬೇಕಾಗಿರ್ತಕ್ಕಂಥ ಅವಶ್ಯ ಅಂತಂದರೆ ನಾಳೆ 13 ತಾರೀಕು 13 ಬಾಳುತ್ತಾ ಇತ್ತು. 12 ಬಾಳುತ್ತಾ ಇತ್ತು. ಮತ್ತು ನಾಳೆ 14 ಕಾಣಿಸ್ತದೆ. ನಾಳೆ 14 ಸಂಕ್ರಮಣ ಪ್ರಾರಂಭ ಆಗ್ತದೆ. ಹಲವಾರು ಕಡೆ 14ನೇ ತಾರೀಕಿಗೆ ಸಂಕ್ರಮಣವನ್ನು ಆಚರಣೆ ಮಾಡ್ತಾರೆ ಮೊದಲಿದ್ದು. ಆದರೆ ಇತ್ತೀಚಿನ ಕೆಲವು ಪಂಚಾಯತ್ಗಳ ಪ್ರಕಾರ ಕ್ಯಾಲೆಂಡರ್ಗಳ ಪ್ರಕಾರ 15ನೇ ತಾರೀಕಿಗೆ ಸಂಕ್ರಮಣ ಆಚರಣೆ ಮಾಡೋದು ಬಹಳ ಉತ್ತಮ ಅಂತ ಬಹಳಷ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದರಿಂದ ನಾಳೆ ಮೈಲಾಪುರ ಜಾತ್ರೆ ನಡೀತದೆ. 14ನೇ ತಾರೀಕಿಗೆ ಮೈಲಾಪುರ ಜಾತ್ರೆ ನಡೀತದೆ. ನಾಡಿದ್ದು 15ನೇ ತಾರೀಕಿಗೆ ಗುರುವಾರ ಇರೋದ್ರಿಂದ ನಾಡಿದ್ದು ನಾಲ್ವಾರ ಶ್ರೀಮಠದಲ್ಲಿ ಸಂಕ್ರಮಣದ ಆಚರಣೆ ನಡೀತದೆ ಅಂತಕ್ಕಂಥದ್ದನ್ನು ಎಲ್ಲ ಗ್ರಾಮಸ್ಥರಿಗೆ ತಿಳಿಸಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು 15 ಕಳೆದ ಮೇಲೆ 16, 17 ಮುಗಿತಂದ್ರೆ 18ನೇ ತಾರೀಕಿಗೆ ಪನಾರ್ತಿ ಮಹೋತ್ಸವ, ಪುರಾಣ ಮಂಗಲೋತ್ಸವ ಮುಂತಾದ ಕಾರ್ಯಕ್ರಮಗಳು ನಡೆಯುವುದರಿಂದ ನಿಮ್ಮೆಲ್ಲರ ಹರಕೆಯ ಪನಾರ್ತಿ ವೈಭವ ಅವತ್ತಿರುವುದರಿಂದ ಶಿವಾನುಭವ ಚಿಂತನ ಮುಂತಾದ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮಗಳು ನಡೀತವೆ. ಮರುದಿವಸ ಮಹಾನ್ ಗುರುವಿನ ಕರ್ತೃ ಪುರಸಿದ್ದೇಶ್ವರರ 26ನೇ ಸಾಲಿನ ಭವ್ಯವಾಗಿರ್ತಕ್ಕಂಥ ರಥೋತ್ಸವ. ಅದಾದ ನಂತರ ಸಿದ್ಧಾರ್ಥರ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಸಲ ನೋಡಿ ಅವತ್ತಿನ ಕಾಲದಲ್ಲಿ ಮುಖ್ಯ ರಾಜ್ಕುಮಾರ, ವಿಷ್ಣುವರ್ಧನ, ಶ್ರೀನಾಥ್. ರಾಜ್ಕುಮಾರ್ ಅವರ ಮಠಕ್ಕೆ ಬಂದು ಹೋಗಿದ್ರು, ಅಂಬರೀಷ್ ಅವರು ಬಂದು ಹೋಗಿದ್ರು, ವಿಷ್ಣುವರ್ಧನ್ ಅವರು ಬರೋ ಪ್ರಸಂಗ ಇತ್ತು. ಆದರೆ ಅನಿವಾರ್ಯವಾಗಿ ಅವರು ಬೇಗನೆ ಅಸ್ತಂಗತರಾದರು. ಇವತ್ತು ಅದೇ ಸಾಲಿನಲ್ಲಿರ್ತಕ್ಕಂಥ ಒಂದು ನಟ ಅವತ್ತಿನ ಕಾಲಕ್ಕೆ ಅವ್ರನ್ನ ಪ್ರಣಯ ರಾಜ ಅಂತ ಕೂಡ ಕರಿತಿದ್ರು. ಪ್ರೀತಿ ಪ್ರೇಮಗಳಿಗೆ ಸಂಬಂಧಪಟ್ಟಂಥ ಪಾತ್ರಗಳನ್ನ ಜಾಸ್ತಿ ಮಾಡ್ತಿದ್ರು. ಮತ್ತು ಅವ್ರ ಸಿನಿಮಾದೊಳಗೆ ಮಧುರವಾದಂಥ ಹಾಡುಗಳಿರ್ತಿದ್ರು, ಬಹಳ ಮಧುರವಾದ ಕೇಳಿ ಸ್ನೇಹದ ಕಡಲೆಲ್ಲ ಹಾಡುಗಳು ಬರಲಿ ಅಂತ. ಶ್ರೀನಾಥ್ ಅವರಿಗೆ ಶ್ರೀಮಠದಿಂದ ಹಿರಿಯ ನಟರಿಗೆ ಹಿರಿಯರಾಗಿದ್ದಾರೆ ಅವರ ಸೇವೆಯನ್ನು ಗುರುತಿಸಿ ಶ್ರೀಮಠದ ವತಿಯಿಂದ ಸಿದ್ಧಾರ್ಥ ಹೊರಟೇಂದ್ರ ಚಲನಚಿತ್ರರಂತ ಪ್ರಸಿದ್ಧಿಯನ್ನು ಅವರಿಗೆ ನೀಡಲಾಗಿದೆ. ಒಂದು ವಿಡಿಯೋ ಬೈಟನ್ನು ಕೂಡ ಕಳಿಸ್ಯಾರ. ಅವರು ನಾನು 4 ಮಠಕ್ಕೆ ಪ್ರಶಸ್ತಿ ತಗೊಳ್ಳಕ್ಕೆ ಬರ್ತೀನಿ.
ಈಗ ಆಗ್ತಾರೆ ಆನಂತರ ನಮ್ಮ ಕಾರ್ಯದರ್ಶಿಗಳು ನಾವು ಪ್ರಶಸ್ತಿ ಒಳಗೆ ಕಳಿಸ್ತೀನಿ, ನೀವು ಬರಲಿ ಅಂತ ತಿಳ್ಕೊಂಡು ಅವರೊಂದು ವಿಡಿಯೋ ಭೇಟಿ ಕೂಡ ಕಳಿಸಿದ್ದಾರೆ. ಅಂತ ಚಲನಚಿತ್ರ ನಟರು ಬರುವಂಥ ಕಾರ್ಯಕ್ರಮ, ಹಲವಾರು ಸಂಗೀತಗಾರರು, ಚಲನಚಿತ್ರ ಕಲಾವಿದರು ಮತ್ತು ರಾಜಕೀಯ ಮುಖಂಡರು, ಪೂಜ್ಯ ಮಠಾಧೀಶರು ಅಮಾವಾಸ್ಯ ದಿವಸದ ಕಾರ್ಯಕ್ರಮಕ್ಕೆ ನಾವು ಮೊನ್ನೆ ಹೋಗ್ತೀವಿ. ರಾಯಚೂರು ಜಿಲ್ಲೆಯ ನಿಲ್ಗಲದ ತಾತನವರು ಬರ್ತಾರೆ. ಆ ಕಡೆ ತಾತನವರು, ಈ ಕಡೆ ನಮ್ಮ ಕಡೆ ಮುತ್ತಿಯವರು ಅಂತೀವಿ, ಆ ಕಡೆ ತಾತನವರು, ಈ ಕಡೆ ವಿಜಯಪುರ ಕಡೆ ಹೋದ್ರೆ ಆತ್ಮವ್ರು ಅಂತಾರೆ, ಮುಂದೆ ಈ ಕಡೆ ಧಾರವಾಡ ಕಡೆ ಬಗ್ಗೆ ಊರ ಕಡೆ ಹೋದ್ರೆ ಅಜ್ಜವ್ರು ಅಂತಾರೆ, ಮುಂದೆ ಆ ಕಡೆ ತುಮಕೂರು ಬೆಂಗಳೂರು ಕಡೆ ಹೋದ್ರೆ ಬುದ್ಧಿ ಬುದ್ಧಿ ಅಂತ ಕೇಳ್ತಾರೆ. ಅಂದ್ರೆ ನಮ್ಮ ಸಾಂಗ್ಗಳಿಗೆ ಹಿಂಗೆ ಇಟ್ಟಿರ್ತಾರೆ. ಹಾಗೆ ನಿಲ್ಗಲ್ನ ತಾತನವರು ಅವರು ಅಮಾವಾಸ್ಯ ದಿವಸ ಬರ್ತಾರೆ. ಅವ್ರ ದರ್ಶನ ಪಡೆಯಿರಿ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಭವ್ಯವಾದ ರಥವನ್ನು ನೋಡಿ ನೀವೆಲ್ಲ ಕಣ್ತುಕೊಳ್ಳಿ. ಧನಾತ್ಮೀಯ ಭಕ್ತಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಮಾತನಾಡಿ ಹಿರಿಯರಿಗೆ ಕೂತಿರ್ತಕ್ಕಂಥ ತಮ್ಮೆಲ್ಲರಿಗೆ ಅಡ್ವಾನ್ಸ್ ಆಗಿ ಅಂದರೆ ಮುಂಚಿತವಾಗಿ ಸಂಕ್ರಮಣದ ಶುಭಾಶಯಗಳನ್ನು ಕೋರಿ ತಮ್ಮೆಲ್ಲರಿಗೆ ಒಳ್ಳೆಯದಾಗಿ ಕೋರಿ ಸಿದ್ದೇಶ್ವರ ಮಂಗಲಾಶೀರ್ವಾದವನ್ನು ಕರುಣಿಸಲಿ ಅಂತ ಹಾರೈಸಿ